ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಮಗೆ 5 Pro Max ಸ್ಟ್ರಾಟಜಿ ಆಕ್ಟಿವೇಟ್ ಆಗೋ ಚಾನ್ಸಸ್ ಇದೆ. ಸೊ ಈ ಥರ ಕ್ಯಾಂಡಲ್ ಮಿಡ್ಲ್ಗೆ ಕ್ರಾಸ್ ಆಗಿ ಪ್ರಾಪರ್ ಆಗಿ ಬೇರಿಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ನಾನು ಟಾಪಿಗೆ SLನ ಹಾಕಿ 1:2 ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡೋಂಥ ಚಾನ್ಸಸ್ ಇದೆ. ಸೊ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಇನ್ನೂ ಆಲ್ಮೋಸ್ಟ್ ನಮಗೆ 2 ನಿಮಿಷ ಬಾಕಿ ಇದೆ. ನೋಡೋಣ. ಸೊ 15 to 16 ಪಾಯಿಂಟ್ವರೆಗೂ SL ಬಂದರೆ ಮ್ಯಾಕ್ಸ್ 20 ಪಾಯಿಂಟ್ವರೆಗೂ ನಮ್ಗೆ SL ಇರುತ್ತೆ. ಸೊ 1500 ಸ್ಟಾಪ್ ಲಾಸ್ ಇರುತ್ತೆ, 3000 ರೂಪೀಸು ಟಾರ್ಗೆಟ್ ಇರುತ್ತೆ. ಸೊ ಕ್ಯಾಂಡಲ್ ಪ್ರಾಪರಾಗಿ ಕ್ಲೋಸ್ ಆದಮೇಲೆ ನಾನು ಎಂಟ್ರಿನ ತಗೋತೀನಿ. ಸಪೋಸ್ ಏನಾದರೂ ಸರಿಯಾಗಿ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ ಅಂತಂದಾಗ, ಸೊ ಬೇರಿಸು ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ ಅಂತಂದರೆ ಸೊ ನಾನು ಎಂಟ್ರಿನ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಅಪ್ಡೇಟ್ ಮಾಡ್ತೀನಿ ನಮಗೆ ಎಂಟ್ರಿ ಸಿಗುತ್ತಾ ಇಲ್ಲ ಅಂತ. ಸೊ ಆರ್ಡರು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಯಾಂಡಲ್ ಪ್ರಾಪರಾಗಿ ಇದೇ ಥರ ಕ್ಲೋಸ್ ಆಗಬೇಕಾಗತ್ತೆ. ಸೊ ಇಲ್ಲಿ ಪ್ರಾಪರಾಗಿ ಇಷ್ಟು ಕ್ಲೋಸ್ ಆದರೆ ಸೊ ನಾನು ಈ ಕ್ಯಾಂಡಲ್ ಅಂದರೆ ಸೊ ದೋಜಿ ಕ್ಯಾಂಡಲ್ ಇದೆ, ಟಾಪ್ಗೆ ಅಂದರೆ 30 ಪಾಯಿಂಟ್ಸ್ವರೆಗೂ SL ಬರ್ತಾಯಿದೆ. ಸೊ ಅಲ್ಲಿವರೆಗೂ ನಾನು SLನ ಹಾಕ್ಕೊಂಡು ಸೊ 64 ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡೋ ಪ್ಲ್ಯಾನ್ ಇದೆ. ಕ್ಯಾಂಡಲ್ ಕ್ಲೋಸ್ ಆಗೋ ಚಾನ್ಸಸ್ ಎಲ್ಲ ಇದೆ. ಸೊ ಕ್ಲೋಸ್ ಆಗಲಿ, ಕ್ಲೋಸ್ ಆದಮೇಲೆ ನಾನು ಎಂಟ್ರಿನ ತಗೋತೀನಿ. ಸೊ 1500 ಮ್ಯಾಕ್ಸಿಮಮ್ ರಿಸ್ಕ್ ಇರುತ್ತೆ. ಸೊ 3000 ಮ್ಯಾಕ್ಸಿಮಮ್ ಪ್ರಾಫಿಟ್ ಇರುತ್ತೆ. ಓಕೆ ಫ್ರೆಂಡ್ಸ್, ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ನಾನು ಎಂಟ್ರಿನ ತೊಗೊಂಡಿದ್ದೀನಿ. ವೆಯ್ಟ್ ಮಾಡೋಣ. ಓಕೆ, ಸೊ ನಮ್ಮದಿಲ್ಲಿ ಮ್ಯಾಕ್ಸಿಮಮ್ಮು ಸ್ಟಾಪ್ ಲಾಸ್ ಇರುತ್ತೆ 20 ಪಾಯಿಂಟ್ಸು. ಜಸ್ಟ್ ನೋಡ್ಬೋದು 20 ಪಾಯಿಂಟ್ಸು SL ಇರುತ್ತೆ. ಸೊ 40 ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟು ಕ್ಯಾಂಡಲ್ ಪ್ರಾಪರಾಗಿ ಕ್ಲೋಸ್ ಆಗಿದೆ. ಸ್ವಲ್ಪ ವಿಕ್ ಇದೆ ಕೆಳಗಡೆ, ಇಟ್ಸ್ ಫೈನ್, ನಡೆಯುತ್ತೆ, ಏನು ತೊಂದರೆ ಇಲ್ಲ. ಸೊ 1:2ವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ವೆಯ್ಟ್ ಮಾಡೋಣ. ಓಕೆ, ಸೊ ಆಲ್ರೆಡಿ ನಮಗೆ 100, 200, 300 ಈ ಥರ ಪ್ರಾಫಿಟ್ ಬರ್ತಾಯಿದೆ. ಸೊ 20 ಪಾಯಿಂಟ್ SL ಇದೆ. ಸೊ 40 ಪಾಯಿಂಟ್ಸ್ ಇಲ್ಲಿ ನಮಗೆ ಟಾರ್ಗೆಟ್ ಇದೆ. ಸೊ ವೆಯ್ಟ್ ಮಾಡೋಣ. 300+ ಇಲ್ಲಿ ಪ್ರಾಫಿಟ್ ನಡೀತಾ ಇದೆ ನಮ್ಮ ಪೊಸಿಷನಲ್ಲಿ ನೋಡ್ಬೋದು. ಸ್ಟ್ರಾಟಜಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಾರ್ಕೆಟ್ ಏನಾಗುತ್ತೆ, ಗ್ಯಾಪು ಓಪನ್ ಆಗುತ್ತೆ. ಸೊ ಈ ಥರ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಒಂದು ನಮ್ಮದು 5 Pro Max ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗಿದೆ ನೋಡ್ಬೋದು ಇಲ್ಲಿ. ಸೊ ಹೆಲ್ದಿ ಬೇರಿಸ್ ಕ್ಯಾಂಡಲ್ ಮಧ್ಯದಲ್ಲಿ 5 ಕ್ರಾಸ್ ಆಗಿದೆ. ಸೊ ಇದು ಅಲರ್ಟ್ ಕ್ಯಾಂಡಲು, ಸೊ ಹ್ಯಾಮರ್ ಕ್ಯಾಂಡಲ್ ಇದೆ. ಸೊ ದ್ಯಾಟ್ಸ್ ಆಲ್ಸೋ ಫೈನ್, ಎಲ್ಲ ಫುಲ್ಫಿಲ್ ಆಗಿದೆ ಕಂಡೀಷನ್ಸ್ ಎಲ್ಲ. ಸೊ ಇಲ್ಲಿ ಪ್ರಾಪರಾಗಿ ಮಿಡ್ಲ್ಗೆ ಕ್ರಾಸ್ ಆಗಿದೆ, ಹೆಲ್ದಿ ಬೇರಿಸ್ ಕ್ಯಾಂಡಲ್ ಇದೆ. ಸೊ ಅಲ್ಲಿ ಕ್ರಾಸ್ ಆದ ತಕ್ಷಣ ನಾನು ಎಂಟ್ರಿನ ತೊಗೊಂಡಿದ್ದೀನಿ. ನೋಡೋಣ, ಸಪೋಸ್ ಏನಾದರೂ ರಿವರ್ಸಲ್ ಆಗಿ ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡಿದರೆ ನಮ್ಮ SL ಇರುತ್ತೆ 1500 ಮ್ಯಾಕ್ಸಿಮಮ್ಮು. ಸೊ SL ಹಿಟ್ ಆಗುತ್ತೆ. ಇಲ್ಲ ಅಂತಂದರೆ ಸೊ ನಮಗಿಲ್ಲಿ ಟಾರ್ಗೆಟ್ ಬರೋ ಚಾನ್ಸಸ್ ಇದೆ. ನೋಡೋಣ ಏನಾಗುತ್ತೆ ಅಂದರೆ ಬ್ಯಾಂಕ್ ನಿಫ್ಟಿ ಕೂಡ ಫಾಲ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ನೋಡ್ಬೋದು ಕಾಸ್ಟಲ್ಲಿ ನಡೀತಾ ಇದೆ ಪೊಸಿಷನು. ಅಪ್ಡೇಟ್ ಮಾಡ್ತೀನಿ. ಓಕೆ, ಸ್ಟ್ರಾಟಜಿ ಚೆನ್ನಾಗಿ ಬಂದಿದೆ. ಸೊ ನಮಗಿಲ್ಲಿ ಫ್ರೈಡೇ ಸೇಮ್ ಸ್ಟ್ರಾಟಜಿನಲ್ಲಿ SL ಹಿಟ್ ಆಗಿತ್ತು. ಸೊ 1500 ರೂಪೀಸ್ ನಮಗೆ ಲಾಸ್ ಆಗಿತ್ತು. ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಈಗ 1500 ರೂಪೀಸ್ ರಿಸ್ಕ್ ಇದೆ. ಸೊ ರಿವಾರ್ಡ್ ಇದೆ ನಮಗಿಲ್ಲಿ 40 ಪಾಯಿಂಟ್ಸ್ ರಿವಾರ್ಡ್ ಇದೆ. ನೋಡೋಣ, ವೆಯ್ಟ್ ಮಾಡೋಣ. ಓಕೆ, ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಏನಾಗುತ್ತೆ, ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ಅಕಾರ್ಡಿಂಗ್ ಟು ರೂಲ್ಸ್ ಮತ್ತು ಸೆಟಪ್ ಮೇಲೆ ನಾನು ಎಂಟ್ರಿನ ತೊಗೊಂಡಿದ್ದೀನಿ. ಸೊ ಟಾಪಲ್ಲಿದೆ ಮಾರ್ಕೆಟ್. ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತಾ ಇದೆ. ಒನ್ ಡೇ ಟೈಮ್ ಫ್ರೇಮಲ್ಲಿ ನೋಡಿದ್ರೂ ನಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿರುವಂಥ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ ಇಲ್ಲಿ. ಸೊ ಇದನ್ನು ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲಕ್ಕೆ ಹೋಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿವರೆಗೂ ಬಂದರೆ ನಮ್ಮ SL ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ ಓಕೆ. ಸೊ ಸಪೋಸ್ ಏನಾದರೂ ರಿವರ್ಸಲ್ ಆಗಿದ್ದರೆ 1:2 ನಮಗಿಲ್ಲಿ ಟಾರ್ಗೆಟ್ ಬಂದರೆ ಆಲ್ಮೋಸ್ಟ್ ಆಗಿ ನಮಗೆ ಈಸಿಯಾಗಿ ಟಾರ್ಗೆಟ್ ಹಿಟ್ ಆಗೋ ಚಾನ್ಸಸ್ ಇದೆ. ವೆಯ್ಟ್ ಮಾಡೋಣ. ಓಕೆ, ಆಲ್ಮೋಸ್ಟ್ ನಮಗಿಲ್ಲಿ 100, 200 ಈ ಥರ ಪ್ರಾಫಿಟ್ ಬರ್ತಾ ಇದೆ ಪೊಸಿಷನಲ್ಲಿ. ಸೊ ಲಿಮಿಟಲ್ಲಿ ಸೆಟ್ ಮಾಡಿ ಇಟ್ಟಿದ್ದೀನಿ ನಾನು ಆರ್ಡರ್ಸು. ನಮಗೆ 1:23 ಬಂದರೆ ನಮಗೆ ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ ಸಪೋಸ್ 163 ಬಂದರೆ SL ಹಿಟ್ ಆಗುತ್ತೆ. ನಮ್ಮ ಎಂಟ್ರಿ ಆಗಿದೆ ಇಲ್ಲಿ ನೋಡ್ಬೋದು 183ಗೆ ನಾವು ಎಂಟ್ರಿನ ತೊಗೊಂಡಿರ್ತೀವಿ. ಸೊ 100, 123 ಈ ಥರ ಪ್ರಾಫಿಟು ಲಾಸು ನಡೀತಾ ಇದೆ. ಸೊ 27 ಪಾಯಿಂಟ್ವರೆಗೂ SL ಬರ್ತಾ ಇದೆ, ಅಂದರೆ ಡೇ ಇಂಟ್ರಾಡೇ ಹೈವರೆಗೂ. ಓಕೆ, ಸೊ ಆಲ್ಮೋಸ್ಟ್ ಇಲ್ಲಿವರೆಗೂ ಹಾಕ್ಬಿಡೋಣ. ಅಂದರೆ 30 ಪಾಯಿಂಟ್ಸ್ವರೆಗೂ ನಮ್ಮ SL ಇದೆ. 1:2 ಅಂದರೆ 60 ಪಾಯಿಂಟ್ವರೆಗೂ ಟಾರ್ಗೆಟ್ ಇದೆ. ಓಕೆ, ಇವಾಗ ಪ್ರೀಮಿಯಮು ನಮ್ಮ ಫೇವರಲ್ಲಿದೆ. ಸೊ ಆ್ಯಟ್ ದ ಮನಿ ನಾನು ಚಾಯ್ಸ್ ಮಾಡಿದ್ದೀನಿ. 25,050 ಆ್ಯಟ್ ದ ಮನಿ ಆಗಿದೆ. ಸೊ ನೋಡೋಣ ಏನು ಮಾಡಾಗುತ್ತೆ ಅಂತ. ಸೊ ಆಲ್ಮೋಸ್ಟ್ ನಮಗಿಲ್ಲಿ 100, 150, 200 ಈ ಥರ ಪ್ರಾಫಿಟಲ್ಲಿ ಬರ್ತಾ ಇದೆ ಪೊಸಿಷನು. ಸೊ ಚೆನ್ನಾಗಿ ಫಾಲ್ ಆದರೆ ಬ್ಯಾಂಕ್ ನಿಫ್ಟಿ ಕೂಡ ಚೆನ್ನಾಗಿ ಫಾಲ್ ಆದರೆ ನಮಗಿಲ್ಲಿ ಆಲ್ಮೋಸ್ಟ್ 40 ಪಾಯಿಂಟ್ಸ್ ಈಸಿಯಾಗಿ ನಾವು ಕ್ಯಾಪ್ಚರ್ ಮಾಡೋಂಥ ಚಾನ್ಸಸ್ ಇದೆ. ಓಕೆ ಫ್ರೆಂಡ್ಸ್, ಅಪ್ಡೇಟ್ ಮಾಡ್ತೀನಿ. ಸೊ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಟಾರ್ಗೆಟ್ ಹಿಟ್ ಆಗುತ್ತೆ ಅಂತ. ಓಕೆ.
ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಒಂದು ವಿಷಯನ ಗಮನಿಸ್ಬೋದು. ಪ್ರೀಮಿಯಮ್ ನಮ್ಮ ಫೇವರಲ್ಲಿದೆ. ಆಲ್ಮೋಸ್ಟ್ ನಾವು ಕಾಸ್ಟ್ ಇದ್ದಾಗ ನಮಗೆ ಇಲ್ಲಿ 150 200 ಈ ಥರ ಪ್ರಾಫಿಟಲ್ಲಿ ತೋರಿಸ್ತಾ ಇತ್ತು. ಸೊ ನೋಡ್ಬೋದು ಇವಾಗ. ಸೊ ಆಲ್ಮೋಸ್ಟ್ ನಾವಿಲ್ಲಿ 500 400 ಲಾಸಿಂದ ಸೊ 1000ವರೆಗೂ ನಮ್ಮ ಪ್ರೀಮಿಯಮ್ ಟಚ್ ಆಗಿದೆ. ಸೊ 1000ವರೆಗೂ ನಮಗೆ ಪ್ರಾಫಿಟ್ ಬರ್ತಾ ಇತ್ತು. ಸೊ ಈಗ 700 ಪ್ಲಸ್ ಇಲ್ಲಿ ಪ್ರಾಫಿಟಲ್ಲಿ ತೋರಿಸ್ತಾ ಇದೆ. ಸಪೋಸ್ ನಮಗಿಲ್ಲಿ ಫಾಲ್ ಆದರೆ ಮಾರ್ಕೆಟು ನಮಗೆ ಟಾರ್ಗೆಟ್ ಹಿಟ್ ಆಗುತ್ತೆ. ಏನಾದರೂ ರಿವರ್ಸಲ್ ಆದರೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ನಾವು ವೇಟ್ ಮಾಡಬೇಕಾಗುತ್ತೆ. ಎಂಟ್ರಿನ ತೊಗೊಂಡಿದ್ದೀವಿ ಅಂತಂದಮೇಲೆ ಪ್ರಾಪರಾಗಿ ರಿಸ್ಕನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ರಿಸ್ಕ್ ಇರುತ್ತೆ. ಮ್ಯಾಕ್ಸಿಮಮ್ 1500 ರುಪೀಸ್ ನಮಗೆ ರಿಸ್ಕ್ ಇದೆ. ಸೊ 3000 ರುಪೀಸಲ್ಲಿ ನಮಗೆ ಪ್ರಾಫಿಟ್ ಇದೆ. ಸೊ 20 ಪಾಯಿಂಟ್ಸು ನಮಗೆ ಎಸ್ ಎಲ್ ಬಂದರೆ ಸೊ 40 ಪಾಯಿಂಟ್ಸಲ್ಲಿ ಟಾರ್ಗೆಟ್ ಇದೆ. ಇವಾಗ ಪೊಸಿಷನು 700 ಪ್ಲಸ್ ಇಲ್ಲಿ ನಮಗೆ ಪೊಸಿಷನ್ ನಡೀತಾ ಇದೆ. ಸೊ ನೋಡೋಣ, 3000 ಬಂದರೆ ನಮ್ಮದು ಆರ್ಡರ್ ಆಟೋಮೆಟಿಕ್ಕಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಮಾರ್ಕೆಟ್ ಏನಾದರೂ ಫಾಲ್ ಆದರೆ ನಮಗಿಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ಓಕೆ, 800 ಪ್ಲಸ್ಸಲ್ಲಿ ನಮ್ಮದು ಪೊಸಿಷನ್ ನಡೀತಾ ಇದೆ. ಸೊ 800 700 ಈ ಥರ ನಡೀತಾ ಇದೆ. ಸೊ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ 1000 ಪ್ಲಸ್ಸು 1100 ಸೊ ಈ ಥರ ಪೊಸಿಷನ್ ಬರ್ತಾ ಇದೆ. ಮಾರ್ಕೆಟ್ ಫಾಲ್ ಆಗ್ತಿದೆ. ಅಕಾರ್ಡಿಂಗ್ ಟು ನಮ್ಮ ಫೇವರಲ್ಲಿ ಬಂದರೆ 1:1 ಬರೋ ಅಷ್ಟರಲ್ಲಿ ಇಮಿಡಿಯೇಟಾಗಿ ನಮ್ಮ ಟಾರ್ಗೆಟ್ ಹಿಟ್ ಆಗೋ ಚಾನ್ಸಸ್ಸು ಎಲ್ಲ ಇರುತ್ತೆ. ಸೊ ಸೇಮ್ ಸ್ಟ್ರಾಟಜಿ ನಮಗೆ ಫ್ರೈಡೇ ಇಲ್ಲಿ ಎಸ್ ಎಲ್ ಹಿಟ್ ಆಗಿತ್ತು. ಸೊ ನೋಡ್ಬೋದು ಇವತ್ತು ಪ್ರಾಪರಾಗಿ ಎಂಟ್ರಿನ ತೊಗೊಂಡಿದ್ವಿ. ಪ್ರಾಪರಾಗಿ ನಮ್ಮದಿಲ್ಲಿ ರಿಸ್ಕನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಪ್ರಾಪರಾಗಿ 1:2 ಟಾರ್ಗೆಟ್ ಬಂದರೆ ನಮಗಿಲ್ಲಿ ಆರಾಮಾಗಿ ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ ಒಂದು ಲಾಟಿಂದ ನಾವೇನಿಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ. ಸೊ 40 ಪಾಯಿಂಟ್ ಬಂದರೆ ನಮಗೆ 3000 ಪ್ಲಸ್ಸಲ್ಲಿ ಪ್ರಾಫಿಟ್ ಬರುತ್ತೆ. ಇಲ್ಲ ಅಂತಂದರೆ ಸೊ ಲಾಸ್ ಆಗುತ್ತೆ. ಸೊ ವೆಯ್ಟ್ ಮಾಡೋಣ. ಓಕೆ, 1100 1000 ಈ ಥರ ಪ್ರಾಫಿಟಲ್ಲಿ ಬರ್ತಾ ಇದೆ. ಓಕೆ, ಅಪ್ಡೇಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಒಂದು ವಿಷಯನ ಗಮನಿಸ್ಬೋದು. ಇಲ್ಲಿ ನೋಡಿ 2300 2400 ಈ ಥರ ನಮಗೆ ಪ್ರಾಫಿಟ್ ನಡೀತಾ ಇದೆ. ಸೊ ಇನ್ನೂ ನಮಗೆ ಬಾಕಿ ಇದೆ ಸ್ವಲ್ಪ ಟಾರ್ಗೆಟು. ಸೊ ನಾನಿಲ್ಲ ರಿಸ್ಕನ್ನು ಸ್ವಲ್ಪ ಕಡಿಮೆ ಮಾಡಿ ಈ ಕ್ಯಾಂಡಲ್ ಕೆಳಗಡೆ ಹಾಕ್ತೀನಿ. ಸೊ ಸಪೋಸ್ ನಮಗೆ ಇಲ್ಲಿ ಲಾಸ್ ಆದರೆ ಈ ಕ್ಯಾನ್ ಸಿ ಇಷ್ಟು ನೋಡ್ಬೋದು 1:1.5 ಮೇಲ್ಗಡೆ ಪ್ರಾಫಿಟ್ ಟಾರ್ಗೆಟ್ ಬರ್ತಾ ಇದೆ. ಸೊ ಆಲ್ಮೋಸ್ಟ್ 8 ಪಾಯಿಂಟ್ಸ್ ಮಾತ್ರ ನಾನು ಇಲ್ಲಿ ರಿಸ್ಕ್ ತೊಗೊಂಡಿದ್ದೀನಿ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಸೊ ಟಾರ್ಗೆಟ್ ಹಿಟ್ ಆದರೆ ಫುಲ್ ಹಿಟ್ ಆಗುತ್ತೆ. ಇಲ್ಲ ಅಂತಂದರೆ ನಮಗೆ 8 ಪಾಯಿಂಟ್ ಎಸ್ ಎಲ್ ಹಿಟ್ ಆಗಿ ಸೊ ನಾವು ಇಲ್ಲಿ ಆಲ್ಮೋಸ್ಟು ಈ ಟ್ರೇಡಿಂದ ಸೊ 600 ರುಪೀಸ್ ಮಾತ್ರ ಲಾಸನ್ನು ತೊಗೊಂಡು ಹೋಗ್ತೀನಿ. ಇಲ್ಲ ಅಂತಂದರೆ ನಮಗೆ 3000 ರುಪೀಸ್ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ 2000 ಮೇಲ್ಗಡೆ ನನಗಿಲ್ಲಿ ಪ್ರಾಫಿಟ್ ಬರ್ತಾಯಿತ್ತು. ಸೊ 2200 2300ವರೆಗೂ ಬರ್ತಾಯಿತ್ತು. ಜಸ್ಟ್ ನನಗೆ ಇಲ್ಲಿ ಇನ್ನೂ ಸ್ವಲ್ಪ ಪಾಯಿಂಟ್ ಕ್ಯಾಪ್ ಇತ್ತು. ಎಷ್ಟಂದರೆ 7 to 8 ಪಾಯಿಂಟ್ ಮಾತ್ರ ನನಗಿಲ್ಲಿ ಬರಬೇಕಾಗಿತ್ತು. 2400 ಪ್ಲಸ್ ಇಲ್ಲಿ ಬಂದಿತ್ತು ಟಾರ್ಗೆಟ್ ಆಲ್ರೆಡಿ. ಸೊ ಬಟ್ ಇವಾಗ ನೋಡೋಣ ಏನಾಗುತ್ತೆ ಅಂತ. ಸೊ ರಿವರ್ಸಲ್ ಆದರೆ ನಾವಿಲ್ಲಿ ಸೊ ಜಸ್ಟ್ 8 ಪಾಯಿಂಟ್ಸ್ ಮಾತ್ರ ಮಾರ್ಕೆಟ್ಗೆ ಸ್ಟಾಪ್ ಲಾಸನ್ನು ಕೊಡೋಣ. ಇಲ್ಲ ಅಂತಂದರೆ ಸೊ ಫುಲ್ ಟಾರ್ಗೆಟಿಂದ ಸೊ ಎಕ್ಸಿಟ್ ಆಗೋಣ. ಓಕೆ, ಅಪ್ಡೇಟ್ ಮಾಡ್ತೀನಿ ಏನಾಗುತ್ತೆ, ಫುಲ್ ಟಾರ್ಗೆಟ್ ಹಿಟ್ ಆಗುತ್ತಾ ಅಥವಾ ಸೊ ಇಲ್ಲಿ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು 3000 ರುಪೀಸ್ ನಮಗೆ ಪ್ರಾಫಿಟ್ ಹಿಟ್ ಆಗಿದೆ. ಯು ಕ್ಯಾನ್ ಸಿ ಮೈ ಪಿ ಆ್ಯಂಡ್ ಎಲ್ ಹಿಯರ್. 3000 ರುಪೀಸ್ ನಮಗೆ ಪ್ರಾಫಿಟ್ ಹಿಟ್ ಆಗಿದೆ. ಸೊ ಜಸ್ಟ್ ಎಕ್ಸಿಕ್ಯೂಟ್ ಆಗಿರುತ್ತೆ. 223ಗೆ ನಮ್ಮದು ಲಿಮಿಟಲ್ಲಿತ್ತು. ಸೊ ಎಕ್ಸಿಕ್ಯೂಟ್ ಆಗಿದೆ ಎಕ್ಸಾಕ್ಟ್ಲಿ ಟ್ರೇಡು. ಸೊ ಇಲ್ಲಿ ನೋಡ್ಬೋದು 66 ಪಾಯಿಂಟ್ ನಮಗೆ ಇಲ್ಲಿ ಸ್ಪಾಟಲ್ಲಿ ಬಂದರೆ ಸೊ 40 ಪಾಯಿಂಟ್ಸ್ ಇಲ್ಲಿ ಪ್ರೀಮಿಯಮಲ್ಲಿ ಟಾರ್ಗೆಟ್ ಹಿಟ್ ಆಗಿದೆ. ಜಸ್ಟ್ ನೋಡ್ಬೋದು 32 ಪಾಯಿಂಟ್ಸ್ ನಮ್ಮದು ರಿಸ್ಕ್ ಇತ್ತು. ಸೊ ಇಲ್ಲಿ ನಮಗೆ 1500 ಮ್ಯಾಕ್ಸಿಮಮ್ ರಿಸ್ಕ್ ಇತ್ತು. ಅದಾದಮೇಲೆ ನಾನು ಮತ್ತೆ ರಿಸ್ಕನ್ನು ಕಡಿಮೆ ಮಾಡಿ ಸೊ ಜಸ್ಟ್ 600ಗೆ ರಿಸ್ಕನ್ನು ತೊಗೊಂಡು ಬಂದೆ. ಸೊ ಇನ್ನೂ ಮಾರ್ಕೆಟ್ ಫಾಲ್ ಆಗ್ತಾಯಿದೆ. ದ್ಯಾಟ್ಸ್ ಇನಫ್. ಮಾರ್ಕೆಟು ಎಲ್ಲಿ ಹೋಗಿ 1000 ಪಾಯಿಂಟ್ ಫಾಲ್ ಆದರೂ ನಾನು ಐ ಡೋಂಟ್ ಕೇರ್. ನನಗಿಲ್ಲಿ ಬರಬೇಕಾಗಿರುವಂಥ 1:2 ಟಾರ್ಗೆಟ್ ಹಿಟ್ ಆಗಿದೆ. ಸೊ 1500 ರುಪೀಸ್ ರಿಸ್ಕ್ ಇತ್ತು. ಸೊ ನಮಗಿಲ್ಲಿ ಅಕಾರ್ಡಿಂಗ್ ಟು ದ್ಯಾಟ್ 3000 ರುಪೀಸಲ್ಲಿ ಪ್ರಾಫಿಟ್ ಆಗಿರುತ್ತೆ. ಸೊ ಸ್ಟ್ರಾಟಜಿ ತುಂಬ ಚೆನ್ನಾಗಿತ್ತು. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 5 ಮೇ ಪ್ರೋ ಮ್ಯಾಕ್ಸ್ ಸ್ಟ್ರಾಟಜಿ ಪ್ರಾಪರಾಗಿ ಟಾರ್ಗೆಟ್ ಬಂದಿದೆ. ಯು ಕ್ಯಾನ್ ಸಿ ಜಸ್ಟ್ ನನಗೆ 40 ಪಾಯಿಂಟ್ಸ್ ಟಾರ್ಗೆಟ್ ಹಿಟ್ ಆಗಿದೆ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟು 60ಗೆ ಟಚ್ ಆಗ್ತಾ ಇದೆ. ಸೊ 60 ಪಾಯಿಂಟ್ವರೆಗೂ ಟಾರ್ಗೆಟ್ ಬಂದಿದೆ. ಸೊ ಮಾರ್ಕೆಟು ಯಾವ ಥರ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಅಕಾರ್ಡಿಂಗ್ ಟು ಸ್ಟ್ರಾಟಜಿ ಮತ್ತು ರೂಲ್ಸ್ ಪ್ರಕಾರ ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.